ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅವರೆಕಾಳು ಉಪ್ಸಾರು. ಸೊ ನಾನಿನ್ನು ಒಂದು ದೊಡ್ಡ ಬೌಲಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ. ಅದು 2 ಪಟ್ಟು ವಾಟರ್ನ ಆ್ಯಡ್ ಮಾಡಿದ್ದೀನಿ. 10-12 ಹಸಿಮೆಣಸಿನ್ಕಾಯಿ, ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿ 2 ವಿಷಲ್ ತೆಗೆಸ್ಕೊಳ್ತಾ ಇದ್ದೀನಿ. ಸೊ 2 ವಿಷಲ್ ಆದಮೇಲೆ ಅದನ್ನು ಸ್ಟ್ರೈನ್ ಮಾಡಿ ಸಪ್ರೇಟ್ ಮಾಡ್ಕೊಳ್ತೀನಿ ಕಾಳು ಮತ್ತು ವಾಟರ್ನ. ಸೊ ಆ ಕಾಳಿಗೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲು, ಸ್ವಲ್ಪ ಸಾಸಿವೆ, ಕರಿಬೇವು, 2 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಕೂಡ ಆ್ಯಡ್ ಮಾಡಿದೆ. ಅದಾದಮೇಲೆ ಕಾಳನ್ನ ಹಾಕ್ತಾಯಿದ್ದೀನಿ. ಕಾಳು ಹಾಕಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ತೆಂಗಿನಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಅರ್ಧ ತೆಂಗಿನಕಾಯಿ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಾದಮೇಲೆ ರೆಡಿಯಾಗಿದೆ ಕಾಳು. ಸೊ ಈ ಕಡೆ ಉಪ್ಸಾರಿಗೆ ಖಾರ ರೆಡಿ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು, ನಂತರ 3 ಟೇಬಲ್ ಸ್ಪೂನಷ್ಟು ಅವರೆಕಾಳು ತೊಗೊಂಡಿದ್ದೆ ಬೇಯಿಸಿದ್ದು, ಮತ್ತು ಹಸಿಮೆಣಸಿನ್ಕಾಯಿ ಏನು ಬೇಯಿಸ್ಕೊಂಡಿದ್ದೆ ಅದು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಪೂರ್ತಿ ಬೆಳ್ಳುಳ್ಳಿನ ಹಾಕಿ ರುಬ್ಕೊಂಡಿದ್ದೀನಿ. ಈಗ ಉಪ್ಸಾರು ಖಾರ ರೆಡಿಯಾಗಿದೆ. ಸೊ ಏನು ಬಸ್ಕೊಂಡಿರ್ತೀವಲ್ಲ ನೀರು, ಅದ್ರ ಜೊತೆಗೆ ಖಾರ ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋದು. ಇಷ್ಟಾಗಿತ್ತು ಇವತ್ತಿನ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.